ವೆಲ್ಕಮ್ ಬ್ಯಾಕ್ ಟು ಜಕಾರ ಅಕಾಡೆಮಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು FA1ಗೆ ಸಂಬಂಧಿಸಿದಂತೆ ಉಪಲಬ್ಧಿ ಪರೀಕ್ಷಾ ಅಂದರೆ ಒಂದು ಕಿರು ಪರೀಕ್ಷೆಯನ್ನು 20 ಅಂಕಗಳಿಗಾಗಿ ರೂಪನಾತ್ಮಕ ಮೌಲ್ಯಮಾಪನವನ್ನು ಒಂದು ಕಿರು ಪರೀಕ್ಷೆಯನ್ನು ಈ ಒಂದು ವಿಡಿಯೋದಲ್ಲಿ ನೋಡವರಿದ್ದೇವೆ. ಉಪಲಬ್ಧಿ ಪರೀಕ್ಷಾ ಏಕ್ FA1 ಟೆಸ್ಟ್ ಅಂತಲೂ ಕೂಡ ಅದಕ್ಕೆ ನಾವು ಕರಿಬಹುದು. ನಿರ್ಧಾರಿತ ಪಠ್ಯಕ್ರಮ. ಸೊ ಇಲ್ಲಿ ನಮಗೆ ಒಂದು 17 ಪಾಠಗಳಲ್ಲಿ ಒಂದು 25% ಸಿಲೆಬಸನ್ನು FA1ಗೆ ನಾನು ಬರವಣಿಗೆ ರೂಪದಲ್ಲಿ ಲಿಖಿತ ಪರೀಕ್ಷೆಗೆ ತೆಗೆದುಕೊಂಡಿದ್ದು. ಸೊ ಮುಖ್ಯವಾಗಿ 4 ಅಥವಾ 4.5 ಪಾಠಗಳನ್ನು ತೆಗೆದುಕೊಳ್ಳಬೇಕಾಗತ್ತೆ. ಸೊ ಇಲ್ಲಿ ನಾನು निर्धारित पाठ्यक्रम 4 पाठों को मैंने लिया है. सबसे पहले जय जय भारत माता कविता, पार्ट 2 गुलाब सिंह कहानी, पार्ट 3 स्वामी विवेकानंद जीवनी, पार्ट 4 अनुशासन ही शासन है कविता भाग को मैंने इस निर्धारित पाठ्यक्रम के लिए FA1 उपलब्धि परीक्षा के लिए मैंने लिया है. तो चलिए बिना देर के प्रश्न पत्रिका की ओर बढ़ते हैं. तो यहाँ पर कक्षा है 9वीं, विषय हिंदी, अंक हैं इसके लिए 20 अंकों का एक परीक्षा होगी. प्रश्न 1 सही विकल्प चुनकर लिखिए. 2 प्रश्न पूछे गए हैं, प्रत्येक के लिए 1 अंक है, कुल मिलाकर 2 अंक. ಸರಿಯಾಗಿರುವಂತಹ ಒಂದು ಆಯ್ಕೆಯನ್ನು ನಾವು ಇಲ್ಲಿ ಬರಿಬೇಕಾಗತ್ತೆ. 4 ಆಪ್ಷನ್ಗಳನ್ನು ನಿಮಗೆ ಕೊಡಲಾಗಿದೆ. ಅದರಲ್ಲಿ ಸರಿಯಾಗಿರುವಂಥ ಆಪ್ಷನನ್ನು ನೀವು ಆಯ್ದು ಬರಿಬೇಕಾಗಿರುವಂಥದ್ದು. ಪ್ರಶ್ನೆ 1 ದರ್ವಾಜಾ ಶಬ್ದ ಕಾ ಅನ್ಯವಚನ ರೂಪ ಹೇ. ದರ್ವಾಜಾ ಶಬ್ದದ ಅನ್ಯವಚನ ರೂಪವನ್ನು ಬರಿಬೇಕಾಗತ್ತೆ. 4 ಆಪ್ಷನ್ಗಳನ್ನು ಕೊಡಲಾಗಿದೆ. ಅ ದರ್ವಾಜಾ, ಆ ದರ್ವಾಜೆ, ಈ ದರ್, ಈ ದರ್ವಾजी. इसी प्रकार से दूसरा अगला प्रश्न है हमारा. दूसरा प्रश्न अनुयायी शब्द का अन्य लिंग रूप है. अनुयायी शब्दದ अन्य लिंग ರೂಪವನ್ನು ಬರಿಬೇಕಾಗಿರುವಂಥದ್ದು. तो यहाँ पर ऑप्शन दिए गए हैं अ अनु, आ अनुयायिना, ई अनुयायिनी, ಈ ಯಾಯಿನಿ ಎನ್ನುವಂಥದ್ದನ್ನು ಕೊಡಲಾಗಿದೆ. ಸೊ ಈ 2 ಪ್ರಶ್ನೆಗಳಿಗೆ ನಾವು ಉತ್ತರವನ್ನು ಬರೆದರೆ ನಮಗೆ 2 ಅಂಕಗಳು ಲಭಿಸ್ತವೆ. मुख्य प्रश्न 2, मुख्य प्रश्न 2 अनुरूपता. 2 प्रश्न अनुरूपता के अंतर्गत आते हैं. दोनों के लिए 1 अंक है. ಅನುರೂಪತಾ ಅಂದರೆ ಇಲ್ಲಿ ಮೊದಲ 2 ಪದಗಳ ಸಂಬಂಧವನ್ನು ನೋಡಿಕೊಂಡು 3ನೇ ಪದಕ್ಕೆ ಸಂಬಂಧಿಸಿದಂತೆ 4ನೇ ಪದವನ್ನು ಬರಿಬೇಕಾಗತ್ತೆ. ಪ್ರಶ್ನೆ 4 है पिता विश्वनाथ दत्त, माता डैश डैश डैश. प्रश्न 5 है. प्रश्न 5 हरा रंग चलना, लाल रंग ಡ್ಯಾಶ್ 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 ಎನ್ನುವಂಥದ್ದು ಕೊಡಲಾಗಿದೆ. ಇಲ್ಲಿ 3ನೇ ಪದಕ್ಕೆ ಸಂಬಂಧಿಸಿದಂತೆ 4ನೇ ಪದವನ್ನು ಬರಿಬೇಕಾಗಿರುವಂಥದ್ದು. प्रश्न 3 निम्नलिखित प्रश्नों के उत्तर एक वाक्य में लिखिए. 2 प्रश्न पूछे गए हैं, प्रत्येक के लिए 1 अंक है, कुल मिलाकर 2 अंक हैं. प्रश्न 6 प्रश्न 6 घायल को फौरन कहाँ पहुँचाना चाहिए ಎನ್ನುವಂಥದ್ದು ಪ್ರಶ್ನೆ. प्रश्न 7 ವಿವೇಕಾನಂದ್ ಕಿ ಅನುಯಾಯಿನಿ ಕೌನ್ ಥಿ ಎನ್ನುವಂಥ ಪ್ರಶ್ನೆಗೆ ಉತ್ತರವನ್ನು ಬರಿಬೇಕಾಗತ್ತೆ. 1 ಅಂಕದ ಪ್ರಶ್ನೆಗಳಿವು. मुख्य प्रश्न 4 निम्नलिखित प्रश्नों के उत्तर 2 या 3 वाक्यों में लिखिए. 2 प्रश्न पूछे गए, प्रत्येक के लिए 2 अंक हैं, कुल मिलाकर 4 अंक. ಇಂತಹ 2 ಅಥವಾ 3 ವಾಕ್ಯದಲ್ಲಿ ಉತ್ತರಿಸಿ ಎನ್ನುವಂಥ 2 ಪ್ರಶ್ನೆಗಳನ್ನು ಕೇಳಲಾಗಿದೆ. ಸೊ ಪ್ರತಿಯೊಂದಕ್ಕೆ 2 ಅಂಕ, ಒಟ್ಟಾಗಿ 4 ಅಂಕಗಳು ಇಲ್ಲಿಂದ ಬರ್ತವೆ. ಪ್ರಶ್ನೆ 9 ಪ್ರಶ್ನೆ 9 ಹಿಮಾಲಯ के बारे में कवि की भावना क्या है ಎನ್ನುವಂಥ ಪ್ರಶ್ನೆಯಾಗಿದೆ. प्रश्न 10 बालक के घर में कौन कौन रहते थे और बालक का खाना क्यों बंद कर दिया ಎನ್ನುವಂಥ ಪ್ರಶ್ನೆಯಾಗಿದೆ. ಸೊ ಇದಕ್ಕೆ ನಾವು ಸರಿಯಾಗಿರುವಂಥ ಉತ್ತರ ಬರೆದ್ರೆ ನಿಮಗೆ 2 ಅಂದರೆ 4 ಅಂಕಗಳು ಲಭಿಸ್ತವೆ. मुख्य प्रश्न 5 निम्नलिखित प्रश्नों के उत्तर 3 या 4 ವಾಕ್ಯೋं में लिखिए. ಕೆಳಗೆ ಕೊಟ್ಟಿರುವಂತಹ ಪ್ರಶ್ನೆಗಳ ಉತ್ತರವನ್ನು 3 ಅಥವಾ 4 ವಾಕ್ಯದಲ್ಲಿ ಉತ್ತರಿಸಬೇಕು. ಪ್ರತಿಯೊಂದಕ್ಕೆ 3 अंक, कुल मिलाकर 6 अंक होते हैं. प्रश्न 11 चौराहों पर दिए गए संकेतों को विस्तार से लिखिए. प्रश्न 12 भाई को बहन कैसे विदा करती है ಎನ್ನುವಂತಹ ಪ್ರಶ್ನೆಯನ್ನು ಇಲ್ಲಿ ಕೊಡಲಾಗಿದೆ. मुख्य प्रश्न 6 मुख्य प्रश्न 6 निम्नलिखित प्रश्नों के उत्तर 5-6 वाक्यों में लिखिए. 1 प्रश्न पूछा गया है 4 अंकों के लिए. ಕೆಳಗೆ ಕೊಟ್ಟಿರುವಂಥ ಪ್ರಶ್ನೆಗಳಿಗೆ 5 ಅಥವಾ 6 ಅಂಕಗಳಿಗೆ ಉತ್ತರವನ್ನು ಬರಿಬೇಕಾಗಿರುವಂಥದ್ದು. 1 ಪ್ರಶ್ನೆಯನ್ನು ಕೊಡಲಾಗಿದೆ 4 ಅಂಕಗಳಿಗಾಗಿ. तो आपका प्रश्न है प्रश्न 13 विवेकानंद को किन किन विषयों में रुचि थी और विवेकानंद ने अपने एक भाषण में क्या कहा था.
ಸೊ ಮಕ್ಕಳೇ, ಇಲ್ಲಿಗೆ 13 ಪ್ರಶ್ನೆಗಳನ್ನು ನೀವು ಸರಿಯಾಗಿ ಬರೆದರೆ 20 ಅಂಕವನ್ನು ಗಳಿಸ್ತೀರಾ. ಸೊ ನಮ್ಮ ಶಿಕ್ಷಕ ಮಿತ್ರರಲ್ಲಿಯೂ ಕೂಡ ಇದು ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಆಗಿದ್ದು, ಈ ಥರನಾಗಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆಯನ್ನು ನೀವು ಕೂಡ ತಯಾರಿ ಮಾಡಬಹುದು. ಅದೇ ಥರನಾಗಿ ಇಲ್ಲಿ ಒಂದು ಫಾರ್ಮ್ಯಾಟನ್ನು ನಾನು ಏನು ಮಾಡಿದ್ದೀನಿ, ಇದು ಕೂಡ ಒಂದು ಮಾದರಿ ಫಾರ್ಮ್ಯಾಟ್ ಆಗಿದ್ದು, ನೀವು ಇಲ್ಲಿ ಮತ್ತೆ ಅನುವಾದವನ್ನು ಸೇರಿಸ್ಕೊಳ್ಬಹುದು ಅಥವಾ ಬೇರೆ ಇನ್ನಿತರೆ ಸೇರಿಸ್ಕೊಳ್ಬಹುದು. ಆದರೆ ಬರವಣಿಗೆಗೆ ನಾನು ಹೆಚ್ಚಿಗೆ ಮಹತ್ವವನ್ನು ಕೊಟ್ಟಿದ್ದೀನಿ, ಹೆಚ್ಚಿಗೆ ಸಿಲೆಬಸನ್ನು ಕವರ್ ಮಾಡಿದ್ದೀನಿ. ಕೇವಲ ವ್ಯಾಕರಣಕ್ಕೆ ಸಂಬಂಧಿಸಿದಂತೆ ಕೇವಲ 2 ಪ್ರಶ್ನೆಗಳನ್ನು ಕೇಳಲಾಗಿದೆ. ಇನ್ನು ಉಳಿದ 18 ಅಂಕಗಳನ್ನು ನಮ್ಮ 25% ಸಿಲೆಬಸ್ ಅಂದರೆ 4 ಪಾಠಗಳಿಂದ ಕೇಳಲಾಗಿದೆ. ಪ್ರತಿಯೊಂದಕ್ಕೆ ಮಿನಿಮಮ್ ಆಗಿ 4, 5, 6 ಹೀಗೆ 4 ಪಾಠಗಳಿಂದ ಕೇಳಲಾಗಿದೆ. ಧನ್ಯವಾದಗಳು. ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ.